me forever on fire. 2024ನೇ ವರ್ಷದಲ್ಲಿ ನಟ ದರ್ಶನ್ ಕಂಡಂತಹ 7 ಬೀಳುಗಳು ಏನು ಅನ್ನೋದರ ಬಗ್ಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ದರ್ಶನ್ ಅವರು ಜೈಲು ಸೇರಿದ್ದಾಯಿತು, ಸದ್ಯಕ್ಕೆ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದಾರೆ. ಆ 2024ರಲ್ಲಿ ಒಟ್ಟು 7 ತಿಂಗಳ ಕಾಲ ದರ್ಶನ್ ಜೈಲು ಪಾಲಾಗಿದ್ದರು. ಹೀಗಾಗಿ ಈ ವರ್ಷ ಕಲಿತಂತ ಪಾಠವನ್ನ ವಿಜಯಲಕ್ಷ್ಮಿ ಅವರು ಭಾವುಕ ಪೋಸ್ಟ್ನ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ವರ್ಷ ವಿಜಯಲಕ್ಷ್ಮಿ ಅವರ ಪಾಲಿಗೆ ಕರಾಳವಾಗಿತ್ತು. ಹಲವು 7 ಬೀಳುಗಳನ್ನ ಅವರು ಈ ವರ್ಷ ಕಂಡ್ರು. 2024ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಇವರ ಪಾಲಿಗೆ ಕರಾಳವಾಗಿತ್ತು, ಯಾಕಂದ್ರೆ ದರ್ಶನ್ ಅವರು ಜೈಲ್ ಪಾಲಾದ್ರು. ಅವರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲ್ ಪಾಲಾಗಿ ಈಗ ಜಾಮೀನಿನ ಮೂಲಕ ಹೊರಗಿದ್ದಾರೆ. ಹೀಗಾಗಿ ನೋವು ಮೃದು ಹೃದಯವನ್ನ ಕಠಿಣವಾಗಿಸಿದೆ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಪೋಸ್ಟ್ನಲ್ಲಿ ಹುಳ ಒಂದು ಚಿಟ್ಟೆಯಾಗಿ ಹಾರುವಂತ ಚಿತ್ರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಅಂದ್ರೆ ವಿಜಯಲಕ್ಷ್ಮಿ ಅವರು 2024ರಲ್ಲಿ ಅನುಭವಿಸಿದಂತ ಕಷ್ಟಗಳು, ಅದರಲ್ಲೂ ಕೂಡ ಆ 7 ತಿಂಗಳ ಅವಧಿಯಲ್ಲಿ ಅವರು ಅನುಭವಿಸಿದಂತ ಕಷ್ಟಗಳು ಒಂದೆರಡಲ್ಲ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಅಂಧರಾಗ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಹೊರಗೆ ಕರ್ಕೊಂಡು ಬರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ ವಿಜಯಲಕ್ಷ್ಮಿ ಅವರು. ಅನೇಕ ದೇವಸ್ಥಾನಗಳನ್ನು ಸುತ್ತಾರೆ, ಹೋಮ ಹವನಗಳನ್ನ ಮಾಡಿಸ್ತಾರೆ, ಪೂಜೆಗಳನ್ನ ಮಾಡಿಸ್ತಾರೆ, ಹರಕೆ ಕಟ್ಕೊಂಡು ಬರ್ತಾರೆ. ಪದೇ ಪದೇ ಜೈಲಿಗೆ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ವಕೀಲರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸ್ತಾರೆ. ಜಾಮೀನು ಕೊಡಿಸ್ಲೇಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಫೈಟ್ ಮಾಡಿದ್ದು ವಿಜಯಲಕ್ಷ್ಮಿ ಅವರು. ಹೀಗಾಗಿ 2024ರಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅದರ ಪಟ್ಟಿಯನ್ನು ವಿಜಯಲಕ್ಷ್ಮಿಯವರು ಮಾಡಿದ್ದಾರೆ. ಒಂದು ಹೂವಿನ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅಂದರೆ ಮನಸ್ಸು ಅಥವಾ ಹೃದಯ ಮೊದಲು ಮೃದುವಾಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಕಷ್ಟಗಳನ್ನು ಎದುರಿಸ್ತಾ, ಫೈಟ್ ಮಾಡ್ತಾ, ಸವಾಲುಗಳನ್ನು ಎದುರಿಸ್ತಾ ಕಠಿಣವಾಗುತ್ತೆ. ಅದು ಕೂಡ ವಜ್ರದಂತೆ ಕಠಿಣವಾಗುತ್ತೆ ಅಂತೇಳಿ ಲೈನನ್ನು ಬರೆದುಕೊಂಡಿದ್ದಾರೆ. ಜೊತೆಗೆ ಒಂದು ಹುಳ ಚಿಟ್ಟೆಯಾಗಿ ಹಾರುವಂಥ ಚಿತ್ರವನ್ನು ಕೂಡ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿವರೆಗೂ ಅನೇಕ ಕಷ್ಟಗಳಿದ್ವು, ಆ ಕಷ್ಟಗಳಿಂದ ನಾವೀಗ ಹೊರಗೆ ಬಂದಿದ್ದೇವೆ, ಒಂದು ಸಂತೋಷ ನಮ್ಮ ಮನೆಯಲ್ಲಿ, ಸಂಭ್ರಮ ಏನಿದೆ ಅದು ಮನೆ ಮಾಡಿದೆ ಅಂತೇಳಿ ವಿಜಯಲಕ್ಷ್ಮಿ ಅವರು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ದರ್ಶನ್ ಅವರು ಈ ಕೇಸ್ನಲ್ಲಿ ಜೈಲು ಪಾಲಾದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಬಹಳ ಬೇಸರಗೊಂಡಿದ್ದರು. ಆಗ ಅವರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅನ್ಫಾಲೋ ಮಾಡಿದ್ರು, ಪ್ರೊಫೈಲ್ ಪಿಕ್ಚರನ್ನು ಕೂಡ ಡಿಲೀಟ್ ಮಾಡಿದ್ರು. ಆದ್ರೀಗ ದರ್ಶನ್ ಅವರ ಜಾಮೀನಿಗೋಸ್ಕರ ಅವರೇ ಹೋರಾಡಿದ್ರು. ವಕೀಲರ ಜೊತೆಗೆ ಪದೇ ಪದೇ ಜೈಲಿಗೆ ಬರ್ತಾ ಇದ್ರು, ಅವ್ರ ಜೊತೆಗೆ ಮಾತನಾಡ್ತಾ ಇದ್ರು, ಹೇಗೆ ಹೊರಗೆ ಕರ್ಕೊಂಡು ಬರ್ಬೋದು ಅಂತ ಸಾಕಷ್ಟು ಚರ್ಚೆ ಮಾಡಿದ್ರು. ಅದಾದ ಬಳಿಕ ಕೊನೆಗೂ ಕೂಡ ಬೇಲ್ ಪಡ್ಕೊಂಡು ಈಗ ದರ್ಶನ್ ಅವರು ಮನೆಯಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆನೇ ಚೆನ್ನಾಗಿದ್ದಾರೆ. ಈಗ ಸಂತೋಷದ ಸಂಭ್ರಮದಲ್ಲಿ ಇರುವಂಥ ವಿಜಯಲಕ್ಷ್ಮಿ ಅವರು 2024ರಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸಿದ್ರೋ ಅದ್ರ ಬಗ್ಗೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಈ ಬದಲಾವಣೆ ಅನ್ನೋದು ಭಯಾನಕವಾಗಿರುತ್ತೆ, ಬಟ್ ಹಾಗಿದ್ರೂ ಕೂಡ ಬದಲಾವಣೆನೇ ಜಗದ ನಿಯಮ, ಅದರಿಂದಾನೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಂತೇಳಿ ಕೂಡ ಬೆಳವಣಿಗೆಗೆ ಅದು ದಾರಿ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ನೋವು ಜನರನ್ನು ಬದಲಾಯಿಸುತ್ತೆ, ಹೃದಯವನ್ನು ಗಟ್ಟಿ ಮಾಡುತ್ತೆ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ.